ಬಿಟ್ಟರೆ ಸುಮ್ಮನೆ ಇಚ್ಛೆ ದಿನಾಂಕ 22/11/2025 ಫಿರ್ಯಾದುದಾರರಾದಂಥ ವಿನು ಸನ್ ಆಫ್ ಕೃಷ್ಣನ್ 49 ವರ್ಷ, ಕೊಡಬಳ್ಳಿ ಗ್ರಾಮ, ಕ್ಯಾಲಿಕಟ್ ಇವರು ಗುಂಡ್ಲುಪೇಟೆ ಪೊಲೀಸ್ ಠಾಣೆಗೆ ಹಾಜರಾಗಿ ಒಂದು ದೂರನ್ನು ನೀಡಿದ್ದಾರೆ. ಆ ದೂರನ್ನು ಸ್ವೀಕರಿಸಿಬಿಟ್ಟು ಠಾಣೆಯಲ್ಲಿ ಈಗ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಆ ದೂರಿನಲ್ಲಿ ಅವರು ದಿನಾಂಕ 20/11/2025 ಸಾಯಂಕಾಲ 6:30 ಸುಮಾರಿನಲ್ಲಿ ಕಡಕೊಳದ ಚೆಕ್ ಪೋಸ್ಟ್ ನಮ್ಮ ಟೋಲ್ ಇದೆಯಲ್ಲ ಅದರ ಹಿಂಭಾಗದಲ್ಲಿ ಚಿನ್ನವನ್ನು ತಗೊಂಡು ನಮ್ಮ ಗಾಡಿಗೆ ತಗೊಂಡು ನಾವು ಅಲ್ಲಿಂದ ಕೇರಳದ ಕಡೆಗೆ ಹೊರಟಿದ್ವಿ ಅಂತ. ಅಂದರೆ ನಮ್ಮದು ಚಿನ್ನವನ್ನು ತಗೊಂಡು ಹೋಗಿ ಆಭರಣಗಳನ್ನು ಮಾಡಿ ವಾಪಸ್ ತಂದು ಕೊಡುವಂಥ ಕೆಲಸ. ಅದನ್ನು ನಾವು ತಗೊಂಡು ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಮೂಲೆಹೊಳೆ ಚೆಕ್ ಪೋಸ್ಟ್ಗೂ ಮುಂಚೆ ಕಾಡಿನಲ್ಲಿ 2 ಇನ್ನೋವಾ ಮತ್ತು ಒಂದು ಎರ್ಟಿಗಾ ಇಂಡಿಯೋಸ್ ಗಾಡಿನಲ್ಲಿ ಬಂದು ನಮ್ಮನ್ನು ಅಡ್ಡಗಟ್ಟಿ ನಮ್ಮಿಂದ ಚಿನ್ನವನ್ನು ಕಿತ್ಕೊಂಡು ಹೋಗಿದ್ದಾರೆ. ಆನಂತರ ನಮ್ಮನ್ನು ಕರ್ಕೊಂಡು ಹೋಗಿ ಮೈಸೂರಿನ ವಿರಾಜಪೇಟೆ ರಸ್ತೆ ಅಲ್ಲಿ ಎಲ್ಲೋ ಬಿಟ್ಟು ಬಂದಿದ್ದರು ಅನ್ನುವಂಥ ಮಾಹಿತಿಯನ್ನು ಕೇಳಿದ್ದಾರೆ. ಹಾಗಾಗಿ ಅವರು ಯಾರು ಈ ಥರ ಮಾಡಿದ್ದಾರೆ ಮತ್ತು ನಮ್ಮ ಚಿನ್ನವನ್ನು ಕದ್ಕೊಂಡು ಹೋಗಿದ್ದಾರೆ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ತಮ್ಮ ದೂರಿನಲ್ಲಿ ಹೇಳಿರೋದ್ರಿಂದ ನಾವೀಗ ಪ್ರಕರಣವನ್ನು ದಾಖಲಿಸಿ ತನಿಖೆಯನ್ನು ಮಾಡ್ತಾ ಇದ್ದೇವೆ. ಅವರು ಕಂಪ್ಲೇಂಟಲ್ಲಿ ಕೊಟ್ಟಿರೋ ಪ್ರಕಾರ 800.400 ಮಿಲಿ ಇರುವಂಥ ಒಂದು 24 ಕ್ಯಾರೆಟ್ ಚಿನ್ನದ ಗಟ್ಟಿ, ಇನ್ನೊಂದು 518.360 ಮಿಲಿ ಇರ್ತಕ್ಕಂಥ 916 22 ಕ್ಯಾರೆಟ್ ಚಿನ್ನ ಅಂತ ಹೇಳಿ ಅವರ ಈಗ ದೂರಿನಲ್ಲಿ ಕೊಟ್ಟಿದ್ದಾರೆ. ಅದರ ಪ್ರಕಾರನೇ ಈಗ ನಾವು ದೂರನ್ನು ದಾಖಲಿಸಿಕೊಂಡು ಪ್ರಕರಣದ ತನಿಖೆಯನ್ನು ಕೈಗೊಂಡಿದ್ದೇವೆ. ಎಲ್ಲ ನೋಡಿದ್ರೆ ಪ್ರೀಪ್ಲಾನ್ ಅನಿಸ್ತಲ್ಲ ಮೇಡಮ್, ಯಾಕೆಂದ್ರೆ ಅದೇ ಜಾಗದಲ್ಲಿ ಹೋಗಿ ಒಂದು ಅಟ್ಯಾಕ್ ಬಂದು ಕಾಡೊಳಗೆ ಅಟ್ಯಾಕ್ ಮಾಡ್ತಕ್ಕಂಥ ಇದು ಹಿಂದಿನೇ ಫಾಲೋ ಮಾಡ್ಕೊಂಡು ಈಗ ಅಟ್ಯಾಕ್ ಮಾಡ್ತಕ್ಕಂಥ ಅವ್ರದ್ದು ಪ್ರೀಪ್ಲ್ಯಾನ್ ಇದೆ. ಅಂದರೆ ಅವರು ಎಲ್ಲಿ ಹೋಗ್ತಾರೆ, ಎಷ್ಟೊತ್ತಿಗೆ ಬರ್ತಾರೆ, ಮತ್ತು ಯಾವ ಸ್ಥಳದಲ್ಲಿ ಮಾಡಬೇಕು ಅನ್ನುವಂಥದ್ದೆಲ್ಲ ಪೂರ್ವ ನಿಯೋಜಿತವಾಗಿಯೇ ಮಾಡಿದ್ದಾರೆ. ಹಾಗಾಗಿನೇ ಸರಿಯಾಗಿ ದರೋಡೆಯನ್ನು ಮಾಡಿಕೊಂಡು ಅಲ್ಲಿಂದ ಅವರನ್ನು ಕರ್ಕೊಂಡು ಮುಂದೆ ಹೋಗಲಿಕ್ಕೆ ಅವರಿಗೆ ಸಾಧ್ಯ ಆಗಿದೆ. ಎಷ್ಟು ಜನ ಇದ್ರು ಮೇಡಮ್? ಇವರು ಹೇಳ್ತಾ ಇರೋ ಪ್ರಕಾರ 3 ವಾಹನಗಳಲ್ಲಿ ಬಂದಿದ್ರು, ಸುಮಾರು 10ರಿಂದ 12 ಜನ ಇದ್ರು. ಇವ್ರು ಎಷ್ಟು ಜನ ಇದ್ರು ಮೇಡಮ್? ಚಿನ್ನ ಕಳ್ಕೊಂಡವ್ರು ಎಷ್ಟು ಜನ? ಚಿನ್ನ ಕಳ್ಕೊಂಡವರು 2, ಒಬ್ಬರು ಬಿನು ಅಂತ ಯಾರು ದೂರುದಾರ ಇದ್ದಾರೆ ಅವರು, ಇನ್ನೊಬ್ಬ ಡ್ರೈವರು ಸಮೀರ್ ಅಂತ. ಎಲ್ಲಿಂದ ಪರ್ಚೇಸ್ ಮಾಡ್ಕೊಂಡು? ಇದು ಆ್ಯಕ್ಚುಲಿ ಆಭರಣ ಮಾಡಲಿಕ್ಕೆ ತಗೊಂಡೋಗ್ತಿದ್ದಂಥ ಚಿನ್ನ, ಪರ್ಚೇಸ್ ಮಾಡಿರೋದಲ್ಲ. ಅಂದರೆ ಅವರು ಮಂಡ್ಯದ ಒಬ್ಬ ರಾಜೇಶ್ ಜ್ಯುವೆಲರ್ಸ್ ಅನ್ನೋರ ಹತ್ರದಿಂದ ನಾವು ತಗೊಂಡು, ಅಂದರೆ ಅದಕ್ಕೆ ಇವರು ಮೇಕಿಂಗ್ ಚಾರ್ಜನ್ನು ತಗೊಂಡು ಆಭರಣ ಮಾಡಿ ವಾಪಸ್ ಕೊಡುವಂಥ ಬಿಸ್ನೆಸ್ಸು. ಹಾಗಾಗಿ ಅವ್ರ ಕಡೆಯಿಂದ ತಗೊಂಡು ಹೋಗ್ತಾ ಇದ್ವಿ ಅಂತ ಮಾಹಿತಿ ಹೇಳಿದ್ದಾರೆ. ಅದು ಸೂಕ್ತ ದಾಖಲಾತಿಗಳೆಲ್ಲ ಇದೆಯಾ? ಅದು ಖರೀದಿ ಮಾಡಿದ್ರೆ ಒಂದು ದಾಖಲಾತಿ ಕೊಟ್ಟಿದ್ದಾರೆ, ನಾವು ಅಲ್ಲಿಂದ ತಗೊಂಡು ಬಂದಿದ್ದೀವಿ ಅಂತ ಹೇಳ್ಬಿಟ್ಟು. ಆದರೆ ರಾಜೇಶ್ ಜ್ಯುವೆಲರ್ಸ್ನವರು ಕಳಿಸಿದ್ದಾರೆ. ಮತ್ತು ಮೂಲ ದಾಖಲಾತಿಗಳನ್ನು ನಾವು ತನಿಖೆ ಸಂದರ್ಭದಲ್ಲಿ ಪಡ್ಕೊಳ್ತೇವೆ. ಈಗ ಸದ್ಯಕ್ಕೆ ಯಾವುದೇ ಲಿಂಕ್ ಸಿಕ್ಕಿಲ್ಲ. ಆದರೆ ಮೋಡಸ್ ನೋಡಿದ್ರೆ ಈಗ 3 ವೆಹಿಕಲ್ಗಳಲ್ಲಿ ಬರುವಂಥದ್ದು, ಅಡ್ಡ ಹಾಕಿ ಕಿತ್ಕೊಂಡು ಹೋಗುವಂಥದ್ದೆಲ್ಲ ಹಿಂದೆ ಮಾಡಿರ್ತಕ್ಕಂಥ ಗ್ಯಾಂಗ್ನವರ ಒಂದು ಮೋಡಸ್ ಥರನೇ ಇದೆ. ಆ ಥರದ್ದು ಏನಾದ್ರು ಸಂಬಂಧ ಕಂಡು ಬರುತ್ತಾ ಅಂತ ತನಿಖೆಯಲ್ಲಿ ವೆರಿಫೈ ಮಾಡ್ತಾರೆ. ಮೇಡಮ್, ಪಟ್ಟಣದಲ್ಲೂ ಕಳ್ತನಗಳು ಆಯ್ತದೆ, ಹಂಗಾಗಿ ನಿವಾಸಿಗಳು ಸ್ವಲ್ಪ ಆತಂಕದಲ್ಲಿ ಜೀವನ ಮಾಡ್ತಾರೆ. ಯಾವಾಗ ಕಳ್ತನ ಆಗುತ್ತೆ ಅನ್ನೋ ರೀತಿ ಭಯದ ವಾತಾವರಣದಲ್ಲಿ ನಿರ್ಮಾಣ ಆಗಿದೆ ಮೇಡಮ್ ಟೌನಲ್ಲೂ. ಭಯದ ವಾತಾವರಣ ಇರುವಂಥ ಪರಿಸ್ಥಿತಿಯಲ್ಲಿ ಚಾಮರಾಜನಗರದಲ್ಲಿ ಬಂದಿಲ್ಲ. ಈಗ ಸೊಸೈಟಿ ಆದಮೇಲೆ ಘಟನೆಗಳು ನಡೆಯುತ್ತೆ. ಅಂದರೆ ಜಗಳ ಆಡೋದಿರ್ಬೋದು, ಕಳ್ಳತನ ಆಗೋದಿರ್ಬೋದು, ಆ ಥರದ್ದು. ಆದರೆ ಆಗಿರುವ ಕಳ್ಳತನಗಳನ್ನು ಪತ್ತೆ ಹಚ್ತಾ ಇದ್ದೀವಿ. ಮತ್ತು ಏನು ಕೃತ್ಯಗಳಾಗುತ್ತಲ್ಲ ಅದಕ್ಕೆ ಸರಿಯಾದ ಕ್ರಮವನ್ನು, ಸರಿಯಾದ ತನಿಖೆಯನ್ನು ಪೊಲೀಸ್ನವರು ಕೈಗೊಳ್ತಾ ಇದ್ದಾರೆ.
ಉಮೇಶ್ ಅನ್ನೋರು ಕಳ್ತನ ಆಗಿದೆಯಲ್ಲ ಎಲ್ಲ ರಿಕವರಿ ಆಯ್ತಾ? ಅದು ಟೀಮ್ ಕೆಲಸ ಮಾಡ್ತಾ ಇದೆ, ಎಲ್ಲ ಸಿಕ್ಕಿದೆ, ಟೀಮ್ ಕೆಲಸ ಮಾಡ್ತಾ ಇದೆ. ಮೇಡಮ್ ಈಗ ಸದ್ಯಕ್ಕೆ ನಾವು ಈಗ 5 ಟೀಮ್ಗಳನ್ನ ಮಾಡಿದ್ದೀವಿ. ಈಗ ಈ ಪ್ರಕರಣಕ್ಕೆ ಸಂಬಂಧಿಸಿದ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ 5 ಟೀಮ್ಗಳನ್ನ ರೆಡಿ ಮಾಡಿ ಇನ್ವೆಸ್ಟಿಗೇಷನ್ಗೆ ಕಳಿಸ್ಕೊಡ್ತಾ ಇದ್ದೀವಿ. ಆದಷ್ಟು ಬೇಗ ಪತ್ತೆ ಹಚ್ತಾರೆ. ಮೇಡಮ್ ಈ ಪ್ರಕರಣ ನೆಕ್ಸ್ಟ್ ಇದೆ ಗುಂಡ್ಲುಪೇಟೆಯಲ್ಲಿ ಒಂದು 8ನೇ ತಾರೀಕು ಒಂದು ಪ್ರಕರಣ ಆಗಿದೆ ಮೇಡಮ್, ಇದೇ ತಿಂಗಳು 2 ಗ್ಯಾಂಗ್ ವಾರ್ ಸುಜೇಂದ್ರ ಮತ್ತು ಹಕೀಮ್, ಆ ಪ್ರಕರಣ ಏನು? ಅದು ಕ್ವಾರಿಗೆ ಸಂಬಂಧಪಟ್ಟಂತೆ, ಕ್ವಾರಿಯ ಓನರ್ಶಿಪ್ಗೆ ಸಂಬಂಧಪಟ್ಟಂತೆ ನಡೆದಿರ್ತಕ್ಕಂಥ ಘಟನೆ. ಅದರಲ್ಲಿ ಒಂದು ತಂಡ ಹೋಗಿ ಇನ್ನೊಂದು ತಂಡದ ಮೇಲೆ ಗಲಾಟೆ ಮಾಡಿದ್ದಾರೆ. ಅದರದ್ದು ವಿಡಿಯೋ ಕೂಡ ಸಿಕ್ಕಿತ್ತು. ಅದ್ರ ಬಗ್ಗೆ ಈಗ ಪ್ರಕರಣ ದಾಖಲಾಗಿದೆ. ಪ್ರಕರಣ ದಾಖಲಾಗಿ ಅದಕ್ಕೆ ಸಂಬಂಧಿಸಿದಂಥ ಆರೋಪಿತರನ್ನ ಬಂಧನ ಕೂಡ ಮಾಡಿದ್ದಾರೆ. ಅರೆಸ್ಟ್ ಆಗಿದೆ ಮಾಡಿದ್ದಾರೆ. ಮೇಡಮ್ ಗುಡ್ಡ ಕುಸಿತ ಆಗಿತ್ತು, ಗುಡ್ಡ ಕುಸಿತ ಆಗಿತ್ತು. ಆ ವೇಳೆ ಹಕೀಮು ಅದನ್ನ ಲೀಸ್ಗೆ ಹಾಕೊಂಡು ಮಾಡ್ತಿತ್ತು. ಹೌದಾ? ಈ ಕೇಸಿಗೆ ಸಂಬಂಧಪಟ್ಟಂತ ಯಾವಾಗ ಆಗಿತ್ತು? 2 ವರ್ಷ. ಬಟ್ ಅದು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಓನರ್ಶಿಪ್ ಬಗ್ಗೆ ಅವರಿಗೆ ಅಂದರೆ ದುಡ್ಡು ಇಸ್ಕೊಂಡು ಕೆಲಸ ಮಾಡ್ತಾ ಇಲ್ಲ ಅನ್ನುವಂಥದ್ದು, ಅಥವಾ ಅದಕ್ಕೆ ನಾವು ಬೇರೆಯವ್ರನ್ನ ತಂದು ಕೆಲಸ ಮಾಡಿಸ್ತೀವಿ ಅನ್ನೋದು ವಿಚಾರದಲ್ಲಿ ಅವರಿಗೆ ಒಬ್ರಿಗೊಬ್ರಿಗೆ ಭಿನ್ನಾಭಿಪ್ರಾಯದಿಂದನೇ ಇದು ಗಲಾಟೆ ಆಗಿದೆ. ಬಟ್ ಕೇಸು ಮತ್ತು ಕೌಂಟರ್ ಕೇಸ್ ಅವರು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. 2 ಪ್ರಕರಣಗಳು ದಾಖಲಾಗಿದೆ. ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೀತಾ ಇದ್ದು ಅಕ್ಯೂಸ್ಡ್ಗಳನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ. 2 ಬಣದವರು ಆಗಿದೆ. ಈಗ ಒಂದು ಬಣದವ್ರದ್ದು ಯಾರು ಹೊಡೆದಿದ್ದಾರೆ ಪ್ರಾರಂಭದಲ್ಲಿ, ಆ ಬಣದ ಸದಸ್ಯರನ್ನ ಅರೆಸ್ಟ್ ಮಾಡಿದ್ವಿ. ನೆಕ್ಸ್ಟ್ ತನಿಖೆಯಲ್ಲಿ ನೋಡಿಬಿಟ್ಟು ಅವರದ್ದು ಪಾತ್ರ ಏನಿದೆ ನೋಡಿ ಅದನ್ನು ಕೂಡ ತನಿಖೆಗೆ ಬಳಸ್ಕೊತೇವೆ. ಕೇರಳ ಬಾರ್ಡರ್ ಜಿಲ್ಲೆ ಇರೋದು ನೋಡಿ, 2023ರಲ್ಲಿ ನಡೆದಿದ್ದು. ಅಲ್ಲಿಂದ ಇಲ್ಲಿ ತನಕ ಯಾವುದೂ ಪ್ರಕರಣಗಳು ನಡೆದಿರಲಿಲ್ಲ. ಬಟ್ ಈಗ ಕೂಡ ಇದು ಇವರು ಸ್ವಲ್ಪ ಹೇಗಾಗಿರ್ಬೋದು ಅಂತ ನೋಡ್ಬೇಕು. ಈಗ ಅವರೇ ವಾಚ್ ಮಾಡಿದಾರಾ ಅಥವಾ ಇವ್ರ ಕಡೆಯಿಂದ ಏನಾದರೂ ಮಾಹಿತಿ ಸೋರಿಕೆ ಆಗಿದೆಯಾ, ಆ ಥರದ ಯಾವುದೋ ಒಂದು ಲಿಂಕ್ ಇಲ್ಲದೇ ಆಗೋದು ಸ್ವಲ್ಪ ಕಷ್ಟ. ಹಾಗಾಗಿ ಎಲ್ಲ ಆಯಾಮಗಳಲ್ಲೂ ಚೆಕ್ ಮಾಡಿ ತನಿಖೆಯನ್ನು ಮಾಡ್ತಾರೆ.